ಕುಸುಮಿತ ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿನಿ ಸುಖದಾಂಬರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಜೈ ಹಿಂದ್. ಅಲ್ಲೇ ಎಲ್ಲರೂ ಬರಲಿ. बोलो भारत माता की, बोलो भारत माता की, बोलो भारत माता की. ಭಾರತ ಭಾಗ್ಯ ವಿಧಾತ पंजाब सिंध गुजरात मराठा द्राविड़ उच्चल गंगा विंध्य हिमाचल यमुना गंगा उच्चल जल सितरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे. जय बोलो भारत माता के जय. कांग्रेस पक्ष के जय. ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ನಮ್ಮ ದೇಶಕ್ಕೆ 1947ರಲ್ಲಿ ನಮಗೆ ಗಾಂಧೀಜಿಯವರು ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ತಂದು ಕೊಟ್ಟರು, ಇವತ್ತಿನ ದಿನ 1949ರಲ್ಲಿ ನಮ್ಮ ಅಂಬೇಡ್ಕರ್ ಅವರು ಈ ದೇಶವನ್ನು ಗಣರಾಜ್ಯಗಳನ್ನಾಗಿ ಹಲವು ನಮ್ಮ ಭಾಷಾವಾರು ಪ್ರಾಂತ್ಯಗಳಾಗಿ ಮತ್ತು ಭೌಗೋಳಿಕ ಪ್ರಾಂತ್ಯಗಳಾಗಿ ವಿಂಗಡಣೆಯಾಗಿ ದೇಶ ಒಂದು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ದಿನ ನಾವು ರಾಷ್ಟ್ರೀಯ ಹಬ್ಬವಾಗಿ ಮತ್ತು ಪ್ರಜಾಪ್ರಭುತ್ವದ ಹಬ್ಬವಾಗಿ ನಾವು ಇವತ್ತಿನ ದಿನ ಗಣರಾಜ್ಯೋತ್ಸವವನ್ನು ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ನಾಯಕರು, ಇಲ್ಲಿ ಯಾರಿದ್ದಾರೆ ನಾಯಕರು ಅಂತಂದರೆ ಇಲ್ಲಿ ನಮ್ಮ ಕಾರ್ಯಾಧ್ಯಕ್ಷ ಅಂತ ಊರಬಾಗಲ ಶ್ರೀನಿವಾಸ್ ಅವರಿದ್ದಾರೆ, ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಾದಂತಹ ನಮ್ಮ ಪ್ರಸಾದ್ ಬಾಬು ಅವರಿದ್ದಾರೆ, ಮತ್ತು ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು ನಮ್ಮ ಜಯದೇವ್ ಅವರಿದ್ದಾರೆ, ತಮಿಳ್ ಇದ್ದಾರೆ, ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ನ ಅಧ್ಯಕ್ಷರಾದಂತಹ ಅಶೋಕ್ ಅವರಿದ್ದಾರೆ, ಮತ್ತು ರಾಜ್ಯ ಬ್ಯಾಕ್ವರ್ಡ್ ಕ್ಲಾಸ್ನ ನಾಯಕರಾದಂತಹ ಮಂಜುನಾಥ್ ಅವರಿದ್ದಾರೆ, ಮತ್ತು ನಮ್ಮ ಸೇವಾದಳದ ಹರಿನಾಥ್ ಇದ್ದಾರೆ, ನಮ್ಮ ನಾಗರಾಜ್ ಅವರಿದ್ದಾರೆ, ಎಸ್ ಟಿ ಸೆಲ್ನ ಸೋಮಶೇಖರ್ ಇದ್ದಾರೆ, ಮತ್ತು ಪ್ಯಾರಜಾನ್ ಇದ್ದಾರೆ, ನಮ್ಮ ರಾಮು ಇದ್ದಾರೆ, ಮತ್ತು ನಮ್ಮ ಸ್ಟೇಟ್ನ ಕನ್ನಿರಾಮ್ ರಾಥೋಡ್ ಅವರು ಬಂದಿದ್ದಾರೆ. ಅವರು ಆಮೇಲೆ ನಮ್ಮ ಖಾದಿರ್ ಅವರು ಬಂದಿದ್ದಾರೆ, ಆರಿಫ್ ಅವರು ಬಂದಿದ್ದಾರೆ, ಮತ್ತೆ ಮಹಿಳಾ ಕಾಂಗ್ರೆಸ್ನ ಮೇಡಮ್ ಪ್ರಿಯಾಂಕಾ ಅವರು ಬಂದಿದ್ದಾರೆ, ಪ್ರೇಮ್ ಕುಮಾರ್ ಅವರು ಬಂದಿದ್ದಾರೆ. ಹಾಗೆಯೇ ನಮ್ಮ ವೆಂಕಟಪತಿ ಸರ್ ಇದೆಲ್ಲ ಕಾರ್ಯಕ್ರಮಗಳಿಗೆ ಆಯ್ತಾ ತುಂಬ ಉತ್ಸಾಹಶಾಲಿಯಾಗಿ ನಿಂತು ಕೆಲಸ ಮಾಡ್ತಾರಂತ ನಮ್ಮ ರಾಮಣ್ಣ ಹೆಸರು ಹೇಳಿದ್ದೀನಿ, ರಾಮಣ್ಣ ಅವರು ಬಂದಿದ್ದಾರೆ. ಹಾಗೆ ಎಲ್ಲ ಇನ್ಯಾರ ಹೆಸರು ಬಿಟ್ಟಿದ್ದು ದಯವಿಟ್ಟು ಕ್ಷಮಿಸಿ. ಮತ್ತು ಮಾಧ್ಯಮ ಮಿತ್ರರು ನೀವು ಸಹ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಕಾಂಗ್ರೆಸ್ ಭವನದಲ್ಲಿ ತಾವೆಲ್ಲ ಬಂದು ಆಯಿತಾ ನಮ್ಮ ಏನು ಕಾರ್ಯಕ್ರಮಗಳಾಗ್ತದೆ ಅದನ್ನೆಲ್ಲ ಸುದ್ದಿ ವಿತರಿಸ್ತೀರಿ. ತಮಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ, ಹಾಗೆಯೇ ಮತ್ತೆ ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಈ ಭವ್ಯ ಭಾರತ ಒಳ್ಳೆ ಕನಸುಗಳತ್ತ ಸಾಗಲಿ ಮತ್ತು ನಮ್ಮೆಲ್ಲರ ಆಶೋತ್ತರಗಳು ಈಡೇರಲಿ ಅನ್ನೋ ಮಾತು ಹೇಳ್ತಾ ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಶುಭಾಶಯಗಳನ್ನು ಕಾಂಗ್ರೆಸ್ ಪಕ್ಷದ ಜಿಲ್ಲೆ ಎಲ್ಲ ನಾಯಕರಿಗೆ ಕೋರುತ್ತಾ, ದೇಶ 1947ರಲ್ಲಿ ಸ್ವತಂತ್ರವನ್ನು ಪಡೆದ ನಂತರ ಭಾಷಾವಾರು ವಿಭಾಗವಾರು ದೇಶ ರಾಜ ಮಹಾರಾಜರ ದಿವಾನರುಗಳ ಆಡಳಿತದಲ್ಲೇ ಇತ್ತು. ಅದರ ಆಧಿಪತ್ಯವನ್ನು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ರಚನೆ ಆದ ನಂತರ ಇಡೀ ದೇಶ ಒಕ್ಕೂಟ ರಚನೆಯಾಗಿ ಭಾಷಾವಾರು ಮತ್ತು ಪ್ರಾಂತ್ಯವಾರು ಒಗ್ಗೂಡಿಸಿದ ನಂತರ ಇದೊಂದು ಗಣರಾಜ್ಯವಾಗಿ ದೇಶ ಹೊರಹೊಮ್ಮುತ್ತದೆ. ಅಂದಿನಿಂದ ಇಂದಿನವರೆಗೂ ಕೂಡ ದೇಶದ ಸಂವಿಧಾನ ಈ ದೇಶದ ಮಹಾಮಂತ್ರವಾಗಿ ನಿಂತು ಈ ದೇಶದ ಕೃತಜ್ಞತೆಗಳನ್ನು
ನಮ್ಮ ಗಾಂಧೀಜಿಯವರಿಗೆ ಮತ್ತು ಅಂಬೇಡ್ಕರ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ನಮ್ಮೆಲ್ಲರ ನಾಯಕರಿಗೆ, ಕೋಲಾರ ಜಿಲ್ಲೆಯ ಜನಪ್ರಿಯ ನಾಯಕರಾದಂಥ KH ಪೊನ್ನಪ್ಪನವರಿಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸ್ತಾ ನಿಮಗೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ನಾನು ಸ್ವಲ್ಪ ಥ್ಯಾಂಕ್ ಯು.